ತುಂಬಾ ರಾತ್ರಿ 1:30 2 ಗಂಟೆಗೆ ಎಚ್ಚರ ಆದ್ರೆ ಆಮೇಲೆ ನಿದ್ದೆ ಬರ್ತಾ ಇರ್ಲಿಲ್ಲ. ಈಗ ಹ್ಮ್. ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಮತ್ತೆ ಚೆನ್ನಾಗಿ ಹಸುವೆ ಆಗ್ತಿರ್ಲಿಲ್ಲ. ಹಾ ಮೇಡಮ್. ತುಂಬಾ ಚೆನ್ನಾಗಿ ಹಸುವೆ ಆಗ್ತಾ ಇದೆ. ಮತ್ತೆ ಸ್ವಲ್ಪ ಹೊಟ್ಟೆದು ಬ್ಲೋಟಿಂಗ್ ಇತ್ತು. ಅದು ಒಂದು 6-7 ಇಯರ್ಸ್ ಇಂದ ಇತ್ತು. ನಾನು ಹ್ಮ್. ಆಚೆ ತಿನ್ನೋದು, ಮಸಾಲೆ ಪದಾರ್ಥ ತಿನ್ನೋದು ಅದೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೆ. ತುಂಬಾ ಹ್ಮ್. ಫುಡ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಿದ್ದೆ. ಈಗ ನಿಮ್ಮ ಥೆರಪಿ ತಗೊಂಡ್ಮೇಲೆ ನಂಗೆ ತುಂಬಾ ಚೆನ್ನಾಗಾಗಿದೆ. ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ತುಂಬಾ ಥ್ಯಾಂಕ್ ಯು. ಅಂದ್ರೆ ತುಂಬಾ ಚೆನ್ನಾಗಾಗಿದೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್. ಸಿಂಪ್ಟಮ್ಸ್ ಏನಿತ್ತು ಮೇಡಮ್ ನಿಮ್ಗೆ ನನ್ನ ಹತ್ರ ಥೆರಪಿ ತಗೊಳಕ್ಕಿಂತ ಮುಂಚೆ? ನನ್ಗೆ ಅದೇ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. 1 ಗಂಟೆಗೆ 1:30 ಎಚ್ಚರ ಆಗ್ಬಿಡ್ತಿತ್ತು. ಆಮೇಲೆ ಹ್ಮ್. ಚೆನ್ನಾಗಿ ನಿದ್ರೆ ಬರ್ತಿರ್ಲಿಲ್ಲ. ಒಂಥರ ಹ್ಮ್. ಸ್ವಲ್ಪ ಮಂಪರು ತರ ಬರ್ತಾ ಇತ್ತು. ಆಮೇಲೆ ಬೆಳಿಗ್ಗೆ ತಿಂಡಿ ತಿಂದಾದ ತಕ್ಷಣ ಸ್ವಲ್ಪ ಕುತ್ಕೊಂಡ್ ಬಿಟ್ರೆ ಹ್ಮ್. ಅವಾಗ ನಿದ್ದೆ ಬಂದಾಗ ಆಗ್ತಿತ್ತು. ಹ್ಮ್. ಮತ್ತೆ ಎಲ್ಲ ಕೆಲಸಗಳನ್ನ ಮಾಡ್ಬೇಕು ಅಂತ ನನ್ ಮನಸ್ಸಿಗೆ ಅನಿಸ್ತಿತ್ತು. ಆದ್ರೆ ಆ ಕೆಲ್ಸಗಳನ್ನು ಮುಂದೂಡ್ತಾ ಇದ್ದೆ. ಓ ನಾಳೆ ಮಾಡೋಣ, ನಾಳೆ ಮಾಡೋಣ, ಒಂಥರ ಸೋಮಾರಿತನ. ಹ್ಮ್. ಈಗೆಲ್ಲ ತುಂಬಾ ಆಕ್ಟಿವ್ ಆಗಿದ್ದೀನಿ. ತುಂಬಾ ಚೆನ್ನಾಗಿ ನಿದ್ದೆ ಬರ್ತಿದೆ, ಚೆನ್ನಾಗಿ ಹಸಿವೆ ಆಗ್ತಿದೆ. ಆ ಹ್ಮ್. ಮೇಡಮ್ ತುಂಬಾ ಖುಷಿ ಆಗ್ತಿದೆ ನನ್ಗೆ. ಹ್ಮ್ ಥ್ಯಾಂಕ್ ಯು ತುಂಬಾ ಮೇಡಮ್. ಆಕ್ಟಿವ್ ಥ್ಯಾಂಕ್ ಯು. ಆಗಿ ಎಲ್ಲ. ಹ್ಮ್ ಮತ್ತೆ ಎಷ್ಟು ವಾರ ನೀವ್ ತಗೊಂಡ್ರಿ ಹೇಳಿದ್ದೆಲ್ಲ ಮೇಡಮ್? 6 ವಾರ. 6 ವಾರ ತಗೊಂಡೆ. 6 ವಾರದಲ್ಲಿ ನಾರ್ಮಲ್ ಅದೇ ಈಗ ಬಂತಲ್ವಾ? ಮೇಡಮ್ ತುಂಬಾ ಚೆನ್ನಾಗಿದ್ದೀನಿ. ನನ್ಗೆ ತುಂಬಾ ಖುಷಿ ಆಗ್ತಿದೆ. ನೀವು 10,000 ಸ್ಟೆಪ್ಸ್ ವಾಕ್ ಮಾಡಿ ಅಂತ ಹೇಳಿದ್ರಿ. ಹ್ಮ್. ಅಷ್ಟು ಮಾಡ್ಲಿಲ್ಲ ನಾನು. ಒಂದೊಂದ್ ದಿನ 6,000 ಸ್ಟೆಪ್ಸ್, 7,000, 10,000 ಸ್ಟೆಪ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗ್ ಆಗ್ತಿದ್ನೇನೋ ಹ್ಮ್. ಅಂತ ನನ್ಗನ್ಸುತ್ತೆ. ಇಲ್ಲ ಮಾಡಿ. ತುಂಬಾ ಚೆನ್ನಾಗಾಗಿ. ಆಗುತ್ತೆ ಮೇಡಮ್. ಅಲ್ಲ ಅದು ನೀವ್ ಹೇಳಿದ್ದು ಒಂದೇ ದಿವ್ಸಕ್ಕೆ ಯಾವ್ದು ಆಗಲ್ಲ. ಡೇ ಬೈ ಡೇ, ದಿನ 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 ಸ್ವಲ್ಪ ಹೌದು. ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಹೋದ್ರೆ ಆಗುತ್ತೆ. ಹೌದೌದು. ಮತ್ತೆ ಹ್ಮ್. ಬ್ಲೋಟಿಂಗ್ ಆಗೋದು ಮತ್ತೆ ಗ್ಯಾಸ್ ಪಾಸ್ ಆಗ್ತಾ ಇತ್ತು. ಈಗ ಹ್ಮ್. ಅದು ವಾಸಿಯಾಗಿದೆ. ಎಲ್ಲ ವಾಸಿಯಾಗಿದೆ. ಹ್ಮ್ ಸರಿ ಮೇಡಮ್. ಅದು. ಇನ್ನೊಂದು ಇನ್ನೊಂದು ತಿಂಗಳಲ್ಲಿ ನಾನ್ ನಾರ್ಮಲ್ ಆಗ್ಬಿಡ್ತೀನಿ ಅಂತ ಅನ್ಸ್ತಾ ಇದೆ ನನಗೆ. ಈಗ 80% ಓಕೆ ಆಗಿದೆ. ಹ್ಮ್. ಅದೇ ತುಂಬಾ ಚೆನ್ನಾಗಿದೆ. ಎಲ್ಲ ಖಂಡಿತ ನೀವು ಮೇಡಮ್. ಹೇಳ್ದಂಗೆ ಮಾಡ್ದು ಫುಡ್ ಕಲರ್ ಹಾಕೋದು, ಹ್ಮ್. ಸಿಂಗಲ್ ಪಾಯಿಂಟ್, ಸೀಡ್ ಥೆರಪಿ ಅದೆಲ್ಲ ನೀವು ಹೇಳ್ದಂಗೆ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದೆ. ಹಾ ತುಂಬಾ ಮೇಡಮ್. ಚೆನ್ನಾಗಾಯ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ನಾವ್ ಏನ್ ಹೇಳಿರ್ತೀವಿ ಅದ್ ನೀವು ಫಾಲೋ ಮಾಡ್ತಿರಲ್ಲ. ಫಾಲೋ ಮಾಡಿದಾಗ ಮಾತ್ರ ರಿಸಲ್ಟ್ ಬರೋದು. ಅದು ಈಗ ನಾವು ಏನೋ ಒಂದು ಪಾಯಿಂಟ್ಸ್ ಕೊಟ್ಬಿಟ್ಟು ನಿಮ್ಗೆ ಫುಡ್ ಇದೇ ತಿನ್ಬೇಕು ಇದು ತಿನ್ಬಾರ್ದು ಅಂತ ಹೇಳಿರ್ತೀವಿ. ನೀವು ಅದನ್ನ ಕರೆಕ್ಟ್ ಆಗಿ ಡೆಡಿಕೇಶನ್ ಇಂದ ಫಾಲೋ ಮಾಡಿದಾಗ ಮಾತ್ರ ರಿಸಲ್ಟ್ ಬೇಗ ಬರುತ್ತೆ. ಇವಾಗ ಈಗ ನಾನು ಏನಾದ್ರು ಒಂದು ಹಾಲು ತಗೋಬೇಡಿ ಅಂದಿರ್ತೀನಿ. ಕೆಲವರಿಗೆ ಟೀ ಕಾಫಿ ಸಡನ್ ಆಗಿ ಬಿಡಕ್ ಆಗಲ್ಲ. ಅವ್ರ ಇಲ್ಲ ಹಾಲು ತಗೊಳ್ಳೇಬೇಕು ಅಂತಾರೆ. ಅಂತವ್ರಿಗೆ ಸ್ವಲ್ಪ ರಿಸಲ್ಟ್ ಡಿಲೇ ಆಗುತ್ತೆ ಅಷ್ಟೇ. ನಾವು ಹೇಳ್ಕೊಟ್ಟಾಗೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದಕ್ಕೆ ನೋಡಿ 6 ವಾರದಲ್ಲೇ ರಿಸಲ್ಟ್ ಬಂದಿದೆ. ಹೌದು. ಸ್ವೀಟ್ ಅಂತೂ ಒಂಚೂರು ಮುಟ್ಟಿಲ್ಲ ಮೇಡಮ್. ಹ್ಮ್. ಹಾಲು ಮೊಸರು 4ನೇ ವಾರ ಆದ ನಂತರ ನನಗೆ ಹೇಳಿದ್ರಿ ಆ ಹ್ಮ್. ತೆಳ್ಳಿಗೆ ಮಜ್ಜಿಗೆ, ನೀರ್ ಮಜ್ಜಿಗೆ ತಗೊಳ್ಳಿ ಅಂತ ಹಾ. ಮಧ್ಯಾಹ್ನದ ಊಟದಲ್ಲಿ. ಅವಾಗ ಹ್ಮ್. ನೀರ್ ಮಜ್ಜಿಗೆ ತಗೊಂಡೆ. ಆಮೇಲೆ ಇದು ಮೂಲಂಗಿ ತಿನ್ನಕ್ ಹೇಳಿದ್ರಿ. ಹಾ ಅದು ಮೇಡಮ್. ಕೂಡ ಮಾಡ್ದೆ. ತುಂಬಾ ಚೆನ್ನಾಗಾಯ್ತು. ಥ್ಯಾಂಕ್ ಯು ಮೇಡಮ್. ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು.